₹2,000 ಮನೆಗೆ ಕೊಟ್ಟಿವ್ರಿ ಮೇಡಮ್. ಹೊಳ್ಳಿ ರಿಪ್ಲೈ ಏನೂ ಇಲ್ಲ. ನೀವು ₹2,000 ಕೊಟ್ಟು ಹೋಗಂತ ಹೇಳಿರಿ. ₹2,000 ಏನು ರಿಪ್ಲೈ ಕೊಟ್ರಿ? ನಮ್ಮ ಕಡೆ ಕೆಲಸ ಆಗ್ತಾಯಿತ್ತು ಅಥವಾ ನಮ್ಮ ಆಫೀಸ್ನಿಂದ ನೀರಂಗಿಲ್ಲ ಅಂತ ಏನಾರು ಒಂದು ಕೊಡ್ಬೇಕಲ್ರಿ. ಅಲ್ಲ, ಅದು ನಿಮಗೆ ಗೊತ್ತಿಲ್ಲ ರೀ. ನಾವು ಕೊಟ್ಟಿವಿ, ನೀವು ನಿಮ್ಮ ಕಡೆ ಕೊಟ್ಟೇ ಇಲ್ಲ ಅಂದ್ರೆ ನಾವು ಇದನ್ನು ಕೊಟ್ಟು ವಾಪಸ್ ಹಂಗೆ ಹೋಗೋದಂತಂದ್ರೆ ಮೇಡಮ್ ಇದು ಮೇಡಮ್. ಈಗ ವಿದ್ಯಾರ್ಥಿಗಳು ಹೋರಾಟದ ಭಾಳ ಸಾರಿ ಆಗ್ಯಾವ್ರಿ. ಇನ್ಕತ್ತಕ್ಕ ಯಾರ್ಯಾರು ನೇತೃತ್ವ ತೊಗೊಂಡಾರ ಒಳ್ಳೇದಾಗಲ್ರಿ. ಈ ಸಾರಿ ರೈತ ಸಂಘ ನೇತೃತ್ವ ತೊಗೊಂಡದ್ರಿ. ಕಮಿಷನರ್ ಆಫೀಸ್ಗೆ ಮನವಿ ಕೊಟ್ಟಿವ್ರಿ. ಈ ಸಾರಿ ತಮಗೇನು ಕೊಡ್ತಾ ಇದ್ದೀವಿ ಅಂತಂದ್ರೆ ರೀ, 3 ವರ್ಷದ ಸರ್ಕಾರ ಲಕ್ಷ ನೇಮಕ ಮಾಡ್ತೀವಿ, ವರ್ಷ 1 ಲಕ್ಷ ಅಂತ ಹೇಳ್ಯಾರ. ಅದು ಸುಳ್ಳಾಗ್ಯದ. 56,000 ಅಂತ ಹೇಳ್ಯಾರ. ಅದು ಅಧೋಗತಿ ಅದ ರೀ. ನಮಗೆ 3-4 ದಿನದೊಳಗೆ CM ಜೊತೆ ಒಂದು 50 ವಿದ್ಯಾರ್ಥಿಗಳು ರಾಜ್ಯದ ರೈತ ಮುಖಂಡರ ನೇತೃತ್ವದೊಳಗೆ ಒಂದು ಮೀಟಿಂಗ್ ಆಗಬೇಕು. ಆಗಲಿಲ್ಲ ಅಂತಂದ್ರೆ ನಾವು ರೈತ ನೇತೃತ್ವದೊಳಗೆ ಧಾರವಾಡದೊಳಗೆ ಹೋರಾಟ ಮಾಡ್ಬೇಕಂತ ಘೋಷಣೆ ಸ್ವಲ್ಪ ಫೋನ್ ಒಂದು 3-4 ದಿನದಾಗ ಮೀಟಿಂಗ್ ತಾವು ಅನುಕೂಲ ಮಾಡಿ ಕೊಟ್ರಿ ಅಂದ್ರೆ ಮೇಡಮ್ ನಾವೇನು ಹೋರಾಟ ಮಾಡಂಗಿಲ್ಲ. ವಿದ್ಯಾರ್ಥಿಗಳ ಪರವಾಗಿ ಇಲ್ಲ, ನೀವು ಪ್ರಯತ್ನ ಮಾಡಿರಿ ಮೇಡಮ್. ಒಂದು 4-5 ದಿನದೊಳಗೆ ತಾವು ಮೀಟಿಂಗ್ ಅನುಕೂಲ ಮಾಡಿದ್ರಿ ಅಂತಂದ್ರೆ ಹೋರಾಟ ನಾವು ಇಲ್ಲ, ನೀವು ಪ್ರಯತ್ನ ಮಾಡಿದ್ರೆ ಆಗಿರ್ತೀವಿ ಆಗುತ್ತೆ ಮೇಡಮ್. ಜಿಲ್ಲೆ ಒಳಗೆ ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ ಆಗುತ್ತೆ. ಹೌದಾ ಸರ್, ನಮ್ಮ ಮೊಬೈಲ್ ಕಟ್ ಆಗಿ ಮತ್ತೆ ವೇಟ್ ಮಾಡಿ ಮಾತಾಡ್ತಾರೆ. ಸ್ವಲ್ಪ ಸೈಡ್ ಸರಿಯಾಗಿಲ್ಲ ರೀ. ವಿದ್ಯಾರ್ಥಿಗಳು ಸಾವು ಅನ್ನೋದು ಏನು ಅಂತ ಮಾತಾಡೋದು ತಪ್ಪದು. ದಲಿತ ಹತ್ರ ಮಾತಾಡ್ತೀವಿ. ಫಸ್ಟಿಗೆ ನಾನು ನಿಮ್ಗೆ ಏನು ಮಾಡಿದ್ದೆ ಮತ್ತೆ ನಾನು ಚೀಫ್ ಸೆಕ್ರೆಟರಿ ಅವ್ರಿಗೆ ACS to CM ಅವ್ರಿಗೆ ಕಳಿಸ್ಕೊಡ್ತೀನಿ. ಅವರು ಅಲ್ಲಿ ಅವ್ರಿಗೆ ಏನು ಶೆಡ್ಯೂಲ್ ಇದೆ ನಿಂತ್ಕೊಂಡು ಅವ್ರ ಮತ್ತೆ ಹೇಳ್ತಾರೆ. ನೀವು 3 ದಿನ 4 ದಿನ ಅಂತ ಹೇಳಿದ್ರೆ ನಾನು ಅದಕ್ಕೆ ಆಶ್ವಾಸನೆ ಕೊಡ್ತೀನಿ, ಬರಲ್ಲ. ಬಟ್ ಇಮಿಡಿಯೇಟಾಗಿ ಮನವಿ ಕಳಿಸೋದೇನಿದೆ, ನಾನು ಇವತ್ತೇ ಅದನ್ನ ಕಳಿಸಿ ಅವ್ರಿಗೆ ನಾನು ಖುದ್ದಾಗೂ ಕೂಡ ಮಾತಾಡ್ತೀನಿ. ಆದಷ್ಟು ಶೀಘ್ರದಲ್ಲಿ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದು ನನ್ನ ಕೈ ಮಾಡ್ತಾರೆ. ಅಲ್ಲಿಂದ ಮುಂದೆ ಏನಿದೆ, ಏನು ಪ್ರತಿಕ್ರಿಯೆ ಬರುತ್ತೆ ಅದನ್ನ ಅವ್ರಿಗೆ ಕಮ್ಯುನಿಕೇಟ್ ಮತ್ತೆ ದಯವಿಟ್ಟು ಯಾರೂ ಈ ಥರ ಧೈರ್ಯ ಕೊಟ್ಕೊಳಕ್ಕೆ ಹೋಗಬೇಡಿ. ಆಯಿತು, ಟೈಮ್ ಆಗಿರ್ಬೋದು, ಬಟ್ ನಾವೆಲ್ಲರೂ ಧೈರ್ಯದಿಂದ ಸ್ವಲ್ಪ 3 ವರ್ಷ ಆಯ್ತು ಮೇಡಮ್ ರೀ. ಬರೀ ಮಾತಾಡ್ಬಾರ್ದು ಮೇಡಮ್. ಏನಾಗಿದೆ ವಿದ್ಯಾರ್ಥಿಗಳದ್ದು ಭವಿಷ್ಯ ಏನಾಗಿದೆ, ಏಜ್ ಡಿಬಾರ್ ಆಗಲಿಕ್ಕೆ ವಾಪಸ್ ಮನೆಗೆ ಹೋಗ್ಲಿಕ್ಕಾಗಲಾರ್ದು 2 ದಿನದಿಂದ ಒಬ್ಬ ವಿದ್ಯಾರ್ಥಿ ಸರ್ ಆತ್ಮಹತ್ಯೆ ಮಾಡ್ಕೊಂಡ. ಧಾರವಾಡದೊಳಗೆ ಭಾಳ ಸಮಸ್ಯೆ ಆಗ್ಲಿಕ್ಕತ್ತದ. ಒಬ್ರು ಯಾರೋ ಹೆಣ್ಮಗಳು ರೈಲ್ವೆದೊಳಗೆ ಬಿದ್ದು ಅದು ಒಂದು ಸಮಸ್ಯೆ, ಒಂದು 2 ದಿನ ಹಿಂಗೆ ಸಮಸ್ಯೆ ಆಗ್ಲಿಕ್ಕತ್ತದ. ಅದಕ್ಕಾಗಿ ಇನ್ಕತ್ತಕ್ಕೆ ಅವ್ರು ವಿದ್ಯಾರ್ಥಿಗಳು ಮಾಡ್ಯಾರ ಮೇಡಮ್. ಇದು ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ರೀ. ರೈತ ಸಂಘ ನೇತೃತ್ವದೊಳಗೆ CM ಅವರು ಡೇಟ್ ಕೊಟ್ಟರೆ ಭಾಳ ಒಳ್ಳೆಯದು ಮೇಡಮ್. ಮುಕ್ತವಾಗಿ ಚರ್ಚೆ ಮಾಡೋದು ತಮ್ಮ ನೇತೃತ್ವದೊಳಗೆ. ಆಗಲಿಲ್ಲ ಅಂದರೆ ನಾವು ಹೋರಾಟ ಘೋಷಣೆ ಮಾಡ್ತೀವಿ. ಇದೊಂದು ತಮಗೆ ಗಟ್ಟಿ. ಬಟ್ ನಾನು ಫಸ್ಟ್ ಕಳಿಸ್ಕೊಡ್ತೀನಿ, ಅಲ್ಲಿಂದ ರೆಸ್ಪಾನ್ಸ್ ಬರ್ತೀವಿ. ದಯವಿಟ್ಟು ಸಿ ಏನು ರೆಸ್ಪಾನ್ಸ್ ಬರುತ್ತೆ ಆ ನಂತರ ತಾವು ಏನು ಮಾಡಬೇಕು ರೆಸ್ಪಾನ್ಸ್ ಬರ್ತೀವಿ. ಅಲ್ಲಿ ಮೇಡಮ್ ಅವರಿಂದ ನಾವು ಹೋರಾಟ ಮಾಡೋದು ಮುಗಿಸಿತ್ತು. ಆಗ ಮಂತ್ರಿ ಚೇಂಜ್ ಆದರು. ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಮನವಿಯನ್ನು ಕೊಟ್ಟು ಅವರ ಗೌರವಯುತವಾಗಿ ಕರೆದ ಇಲ್ಪ ನಾವು ಮಾಡಿಕೊಡ್ತೀನಿ, ಇಷ್ಟು 2,80,000 ಇದೆ ನಮ್ಮ ಜವಾಬ್ದಾರಿ ಐತಿ ಅನ್ನುವಂಥ ಮಾತೇನಾದರೂ ಕೊಡ್ಬೋದು ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ರೆ ಒಬ್ಬರು ಹೋರಾಟ ಅಂತೇಳಿ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಟ್ಟು ಅವ್ರು ಕರೆದು ಗೌರವಯುತವಾಗಿ ಮಾಡಿದ್ರು. ಅವ್ರಿಗೂ ಒಳ್ಳೇದೈತಿ, ನಮಗೂ ಒಳ್ಳೇದೈತಿ. ಯಾಕಂದ್ರೆ ಹೋರಾಟ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಯಾಕಂದ್ರೆ ಮಕ್ಕಳು ಪಾಪ ಶಾಲೆ ಬಿಟ್ಟು ನಾವೆಲ್ಲ ರೈತರ ಕೆಲಸ ಬಿಟ್ಟು ಸೀಸನ್ ಇದನ್ನೆಲ್ಲ ಬಿಟ್ಟು ನಾವು ಹೋರಾಟ ಇರಬಾರ್ದು. ನಮ್ಗೆ ಉದ್ದೇಶ ಏನೈತಿ, ನಾವು ದಾರಿ ಒಳಗೆ ಕುಂತು ಡಿಪಾರ್ಟ್ಮೆಂಟ್ದವ್ರಿಗೆ ನಮಗೆ ಜಗಳ ಚಲೋ ರೀ, ರೈತರೆಲ್ಲ ಕೂಡಿ 31 ಜನ ರೈತರು ಕೊಡೋದು, ಆಮೇಲೆ ಮೀಟಿಂಗ್ ಥಿಯೇಟ್ ಕೊಡೋದು, ಹಿಂಗೆ ಆಗೋಕ್ಕಿಂತ ಮುನ್ನೆಚ್ಚರಿಕೆ ಮೊದಲ ಒಂದು ಮನವಿ ಕೊಟ್ಟು ಅದನ್ನು ಪ್ರಯತ್ನ ಮಾಡೋಣ ಅಂತ ಮಾಡಕತ್ತೇವೆ. ಒಂದಿಟ್ಟು ಮಾಡ್ರಿ ಸರ್. ಗೌಡ್ರ ಸರ್ ಮುಂದೆ ನೋಡ್ರಿ. ರೂಢಿನಾಗಿತ್ತು ನೋಡ್ರಿ.
ಲಾಸ್ಟ್ ಎಲ್ಲ ಮುಗಿದ ನೇರವಾಗಿ ಅವ್ರು ಕೂರ್ಸಿ ಮಂದಿ ಬರ್ತಾ ಇರಲಿ ನಾಳೆ ಬರ್ತಾವೆ